ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬ್ರೆ, ತಾವು ಬಂದ ವಿಚಾರವನ್ನು ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳೋಕೆ. ಯಾವ ವಿಷಯ? ನೀವು ಮರು ಒಪ್ಪಂದದ ಪ್ರಕಾರ ನಮಗೆ ಕೆಪ್ಪ ಕೊಡುತ್ತೇನೆಂದು ಏಕೆ ಕೆಪ್ಪ ಕೊಟ್ಟಿಲ್ಲ? ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರೇನು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಈಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿಸಿದವರೇ, ಬೆಳೆಸಿದವರೇ, ಇಲ್ಲ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೇ? ಆಹಾ, ಶತಶತಮಾನಗಳಿಂದ ಸ್ವಾತಂತ್ರ್ಯವಾಗಿ ಬದುಕುತ್ತಿರುವ ಈ ಕಿತ್ತೂರು ಯಾವುದೇ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತೇವೆ ಎಂದು ಹೇಳಿ ಒಪ್ಪಂದ ಮಾಡಿದವರು ನೀವೇ, ಇಂದು ಕಪ್ಪ ಕೊಡುವುದಿಲ್ಲ ಎಂದು ಹೇಳುವವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಜಗಾಟೇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಬ್ಬೆ ಪಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮಣ್ಣನ್ನೇ ಕೊಡಬೇಕೇ? ಅದು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರ ಸಜ್ಜ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆಲ್ರೈಟ್, ಆದರೆ ಅವನು ಸಚ್ಚಾನಂತರ ದಚಿಕೆ ಬೇರೆ ಮಾಡಿಕೊಂಡಿದ್ದೀರಾ? ಟೋಟಲ್ ಆಗಿ ಕಾಯ್ದೆ ಪ್ರಕಾರ ದಚಿಕೆಯನ್ನು ಮಾಡಿಕೊಂಡಿಲ್ಲ. ಇಲ್ಲಿ ದಚ್ಚು ಪುತ್ರ ರಾಜ್ಯ ನಂತರ ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಏ ತ್ಯಾಕರೆ, ಬಾಯಿ ಬಿಗಿಡಿದು ಮಾತನಾಡು. ಕೆಂಪು ಕೋತಿಯೇ, ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ, ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾಗಿರುವುದು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕಟ್ಟೆಯನ್ನು ಧಿಕ್ಕರಿಸುತ್ತಿದ್ದೀರಿ. ಎಚ್ಚರ. ಮುಚ್ಚು ಬಾಯಿ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಎಚ್ಚರ ನೀಡುವಷ್ಟು ಸೊಕ್ಕೇನ ನಿನಗ? ಇಲ್ಲಿ ಕಟ್ಟಡ ಮಾಡುವ ಅಧಿಕಾರ ಇರೋದು ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯಿಸಿ ಬೈ, ನಾನು ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಏ ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ತ್ಯಾಕರೆ, ನಮ್ಮ ರಾಜ್ಯ ತರಾತಂಬವೆರೆಸಿದ ರಾಜ್ಯ. ತಾಯಿ ಮಕ್ಕಳ ಮಧ್ಯ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ಸಾಕು ಮಾಡಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರು ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತ ಜೀತಕ್ಕಾಗಿ ದುಡಿಯುವವರು ಇಲ್ಯಾರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನು ಅರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ನನಗೆ ಮಂಜು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಏ, ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆಯ ಕುಂಡಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ, ಕನ್ನಡಾಂಬೆ ಮಕ್ಕಳ ಸ್ವತ್ತು. ರಾಣಿ ಸಾಹೇಬ್, ನೀವು ಜೀವದೊಂದಿಗೆ ಚೆಲ್ಲಾಟ ಆಡುತ್ತಿದ್ದೀರಿ. ಇದರಿಂದ ಕಿತ್ತೂರಿನ ಪ್ರಾಣ ಹಾನಿ, ಮಾನ ಹಾನಿ ಆಗುವುದು ಖಂಡಿತ. ಎತ್ತಿ ಅಕ್ಕರೆ, ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿ ನಾಯಿಗೆ ಎಲ್ಲಿ ಗೊತ್ತೈತಿ? ಇದು ಕೆಚ್ಚದೆಯ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದು ಅರಿಯದ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನ ಗೂಡೈತಿ.
ಇಂಥ ನಾಡ್ಗ ನೀ ಜೀವ ಭಯ ತೋರಿಸ್ತಿ. ನಿಮಗ ಬದುಕಲು ಆಸೆ ಇದ್ದಂಗಿಲ್ಲ, ನಮಗೂ ನಿಮ್ಮನ್ನು ಉಳಿಸಲು ಆಸೆವಿಲ್ಲ. ಸಮಾಧಾನ ರಾಯಣ್ಣ, ಸಮಾಧಾನ. ಆಕ್ರೋಶ ಬೇಡ. ಗುರುದೇವ, ಎಟ್ಟ ತಾಯಿಯ ಕತ್ತು ಇಸಿಕೊಳ್ಳಲು ಬಂದ ಈ ಕೆಂಪು ಮೂತಿ ಮಂಗಗಳ ಮಾತು ಕೇಳಿಸಿಕೊಂಡು ಕೂರೋಕೆ ನಾನ್ ಚಂಡ ಅಲ್ರಿ. ಕಿತ್ತೂರು ತಾಯಿ ಚೆನ್ನಮ್ಮನ ಬಂಟಿದ್ದೀನಿ. ಅಪ್ಪಣೆ ಕೊಡಿ ತಾಯಿ. ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಂತ ಈ ಕೆಂಪು ಮೂತಿ ಮಂಗಗಳ ಕತ್ತ ಅಡ್ಡಡ್ಡ ಸೀಳಾಕ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಇದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲ ನೀವು ಆದಷ್ಟು ಬೇಗ ಪಡೆಯುತ್ತೀರಿ.